ವಿತ್ತ ಸಚಿವರುಗಳನ್ನ ಅವರ ಟರ್ಮ್ಗಳನ್ನು ನಾವು ನೋಡಿದಾಗ ಬಹುಶಃ ನಿರ್ಮಲಾ ಸೀತಾರಾಮನ್ ಅವರು ಎದುರಿಸಿದಷ್ಟು ಸವಾಲುಗಳು ಅದು ಆಂತರಿಕ ರಾಜಕೀಯ ಮತ್ತು ಜಿಯೋಪೊಲಿಟಿಕಲ್ ಚಾಲೆಂಜಸ್ ಬಹುಶಃ ಯಾವ ವಿತ್ತ ಸಚಿವರ ಎದುರುಗಡೆ ಕೂಡ ಬಂದಿರಲಿಲ್ಲ. ಇದೆಲ್ಲದರ ಮಧ್ಯದಲ್ಲೂ ಕೂಡ ದೇಶದ ಆರ್ಥಿಕತೆ ನಿರಂತರವಾಗಿ ಬೆಳೆಯೋದಿಕ್ಕೆ, ಹೊಸ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದಕ್ಕೆ, ಕಾಲೇಜಿನಿಂದ ಪಾಸ್ಔಟ್ ಆಗಿ ಬರುವಂಥ ಯುವಕರಿಗೆ ಉದ್ಯೋಗಾವಕಾಶಗಳು ಸಿಗೋದ್ರ ಕಡೆಗೆ, ಒಂದು ಕಡೆ ತೈಲ ಬೆಲೆ, ಇನ್ನೊಂದು ಬೆಳೆ ಜಾಸ್ತಿ ಆಗ್ತಾ ಇರುವಂಥ ಮಧ್ಯದಲ್ಲೂ ಕೂಡ ಇನ್ಫ್ಲೇಷನ್ ಅನ್ನು ಕಂಟ್ರೋಲಲ್ಲಿ ಇಡೋದ್ರ ಕಡೆಗೆ, ಇದೆಲ್ಲದನ್ನ ಮ್ಯಾನೇಜ್ ಮಾಡಿ ದೇಶದ ಮಧ್ಯಮ ವರ್ಗದ ಜನ ಇವತ್ತಿಗೂ ಕೂಡ ಸುಖವಾಗಿ ಜೀವನವನ್ನು ನಡೆಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ನಿರ್ಮಲಾ ಸೀತಾರಾಮನ್ ಅವರು ವಹಿಸಿದ್ದಾರೆ. ಇದಕ್ಕೆ ಅವರು ಅಭಿನಂದನಾರ್ಹರು. ನಾವೆಲ್ಲರೂ ಕೂಡ ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಒನ್ ಆಫ್ ದಿ ಮೋಸ್ಟ್ ಸಕ್ಸೆಸ್ಫುಲ್ ಫೈನಾನ್ಸ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಇನ್ ದ ಮೋಸ್ಟ್ ಚಾಲೆಂಜಿಂಗ್ ಜಿಯೋಪೊಲಿಟಿಕಲ್ ಟೈಮ್ಸ್. ಇದನ್ನ ಯಾರು ಡಿಬೇಟೇ ಮಾಡ್ಲಿಕ್ಕಾಗೋದಿಲ್ಲ. ಗುರು ರಾಘವೇಂದ್ರ ಬ್ಯಾಂಕ್ ಇಶ್ಯೂ ಪೆಂಡಿಂಗ್ ಇದೆ. ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ದು ಸಮಸ್ಯೆ ಬಂತು. ನಿರ್ಮಲಾ ಸೀತಾರಾಮನ್ ಅವರೇ ಮುಂದೆ ನಿಂತು ಅದರ ಕಾಸ್ಮೋಸ್ ಬ್ಯಾಂಕ್ ಜೊತೆಗೆ ಮರ್ಜರ್ ಮಾಡಿಸಿ ಸುಮಾರು 40-50 ಸಾವಿರ ಜನ ಡೆಪಾಸಿಟರ್ಸ್ಗೆ ಅವರೇ ಒಂದು ಸಹಾಯ ಮಾಡಿಕೊಟ್ರು. ಆದರೆ ಗುರು ರಾಘವೇಂದ್ರ ಬ್ಯಾಂಕ್ನ ಇಶ್ಯೂ ಇನ್ನೂ ಕೂಡ ಪೆಂಡಿಂಗ್ ಇದೆ. ನಮ್ಮ ಕ್ಷೇತ್ರದಲ್ಲೇನೆ ಸುಮಾರು 60,000ಕ್ಕೂ ಹೆಚ್ಚು ಕುಟುಂಬಗಳು ಗುರು ರಾಘವೇಂದ್ರ ಬ್ಯಾಂಕ್ನ ಬೇರೆ ಬೇರೆ ಹಗರಣದಿಂದಾಗಿ ಇವತ್ತು ಸಮಸ್ಯೆಯಲ್ಲಿದ್ದಾರೆ. Madam, my request to you, my sincere folded hands request to you is, please bring a solution to Guru Raghavendra Bank issue as soon as possible, madam. You have done your best in many other instances. This is an issue that has been troubling all of our people. You are very much aware of it. We are eagerly anticipating a final resolution on this very critical issue. Once again, madam, I have come and troubled you many times over this issue. ಪ್ರತಿ ಸತಿ ಬಂದಾಗಲೂ ಅಷ್ಟೇ ಸಮಾಧಾನದಿಂದ ಇದನ್ನ ನಾವು ಮಾಡ್ತೀವಿ, ಇದಕ್ಕೇನೋ ಒಂದು ಸಮಸ್ಯೆ ಬಗ್ಗೆ ಹರ್ಸೇ ಕೊಡ್ತೀನಿ ಎನ್ನುವಂಥ ಆಶ್ವಾಸನೆಯನ್ನು ಅವ್ರು ಪ್ರತಿ ಸತಿ ಮಾಡಿದ್ದಾರೆ. ಈ ವೇದಿಕೆಯ ಮೂಲಕ ನೀವು ಇರಬೇಕಾದಾಗ, ಅವರು ಇರಬೇಕಾದಾಗ ನಿಮ್ಮ ಮಾತನ್ನ ಅವರಿಗೆ ತಲುಪಿಸುವಂಥದ್ದು ನನ್ನ ಜವಾಬ್ದಾರಿ ಇತ್ತು. ಆದ್ರಿಂದ ಅವರಿಗೆ ತಲುಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದ.